ರಂಜಿತ್ ದಿನದಿಂದ ದಿನಕ್ಕೆ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ ಕಣೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಫ್ರಸ್ಟ್ರೇಟ್ ಆಗೋಂಥದ್ದು ಏನಾಯ್ತು? ರಂಜಿತ್ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇರೋ ವಿಷಯ ನಿನಗೆ ಗೊತ್ತಲ್ವಾ? ಆದರೆ ಯಾವ ಬ್ಯಾಂಕ್ನಲ್ಲೂ ಅವ್ರಿಗೆ ಲೋನ್ ಕೊಡೋಕೆ ಒಪ್ತಾ ಇಲ್ಲ. ಯೋಚನೆ ಮಾಡಿ ಮಾಡಿ ಸಾಕಾಗಿದೆ. ಒಂದು ದಾರಿನೂ ಕಾಣಿಸ್ತಾ ಇಲ್ಲ. ಸಾಕ್ಷಿ, ನಾನು ಆದಿತ್ಯ ಹತ್ರ ಇಂಡೈರೆಕ್ಟಾಗಿ ಮಾತಾಡಿ 4 ರಿಂದ 5 ಲಕ್ಷದವರೆಗೂ ಕೊಡಿಸ್ಬೋದು ಕಣೆ. ಆದರೆ ರಂಜಿತ್ಗೆ ಬೇಕಾಗಿರೋದು 20 ರಿಂದ 30 ಲಕ್ಷ. ಅಷ್ಟು ದೊಡ್ಡ ಅಮೌಂಟ್ ಕೊಡಬೇಕಂದ್ರೆ ನಾವೇನಾದರೂ ಕೊಲೆಟ್ರಲ್ ಆಗಿ ಪೇಪರ್ಸ್ ಇಡಲೇಬೇಕು. ನನ್ನ ಹತ್ರ ಇರೋ ಶಶಿಗಾರ ಪೇಪರ್ಸ್ ಕೊಡೋದಕ್ಕೆ ನಾನೇನೋ ರೆಡಿನೇ. ಆದರೆ ಅದನ್ನು ಕೊಟ್ಟರೆ ಆದಿತ್ಯನಿಗೆ ಡೌಟ್ ಬರುತ್ತೆ. ಏನು ಮಾಡೋದು? ಅದಕ್ಕೆ ತಾನೇ ನಾನು ನಿನ್ನ ಕರೆದಿದ್ದು. ಏನು ಮಾಡೋದು ಅಂತ ನೀನೇ ಹೇಳು. ಯಾವುದಾದ್ರೂ ಬ್ಯಾಂಕಲ್ಲಿ ಟ್ರೈ ಮಾಡೋಣ ಅಂದರೆ ನನಗೆ ಯಾವ ಬ್ಯಾಂಕ್ನವರು ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರು ಅವ್ರು ಕೊಡೋದು ಸ್ವಲ್ಪ ಕಷ್ಟನೇ ಕಣೆ. ಒಂದು ಕೆಲಸ ಮಾಡೋಣ, ಅಮ್ಮನಿಗೆ ಫೋನ್ ಮಾಡಿ ಕೇಳಿದ್ರೆ ಆಯಿತು. ಅವರೇ ಏನಾದರೂ ಪರಿಹಾರ ಕೊಡ್ಬೋದು. ಎಸ್, ಇದು ಒಳ್ಳೆ ಐಡಿಯಾ. ಈಗಲೇ ಫೋನ್ ಮಾಡಿ ಅವ್ರಿಗೆ ಬರೋದಕ್ಕೆ ಹೇಳು. ಹಲೋ ಸಾಕ್ಷಿ, ಹೇಳಮ್ಮ. ಅಮ್ಮ, ನೀವು ಸ್ವಲ್ಪ ಹೊರಗೆ ಬಂದು ಸಿಗೋಕ್ಕಾಗತ್ತಾ? ಯಾಕೆ, ನೀನೇ ಮನೆಗೆ ಬರ್ಬೋದಲ್ವಾ? ಇಲ್ಲ ಅಮ್ಮ, ಇದು ಮನೇಲಿ ಮಾತಾಡೋ ವಿಷಯ ಅಲ್ಲ. ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಸ್ವಲ್ಪ ಬೇಗ ಬರ್ತೀರಾ? ಅರ್ಜೆಂಟಾ? ಸಾಕ್ಷಿ, ನಿನ್ನ ರಂಜಿತ್ ಮಧ್ಯೆ ಏನಾದರೂ ಮನಸ್ತಾಪ ಆಯ್ತಾ? ಆ ಥರ ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ ಅಮ್ಮ. ನೀವು ಮೀಟ್ ಮಾಡಿ, ಎಲ್ಲ ಹೇಳ್ತೀನಿ. ಸರಿ ಪುಟ್ಟ, ನಾನು ಬೇಗ ಬರ್ತೀನಿ. ಬರ್ತಾರಂತೆ. ಆದಿ ಸರ್, ಆದಿ ಸರ್, ಆದಿ ಸರ್, ಮನೇಲಿ ಯಾರು? ಓ, ಮನೇಲಿ ಆದಿ ಸರ್ ಇಲ್ಲ, ಅವ್ರ ತಮ್ಮ ಮರಿಯೂಲಿ ಆರ್ಯ ಸರ್ ಇದ್ದಾರಾ? ನಾನ್ ಬಂದು ಇಲ್ಲಿ ಕೂಕೋತಾ ಇದ್ರು, ಧ್ಯಾನ ಮಾಡ್ಕೊಂಡು ಕೂತಿದ್ದೀರಾ? ಮಾಡ್ತೀನಿ ರೀ. ಸರ್, ಹಾಯ್ ರೀ, ನಿಮಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಮೆಡಿಟೇಷನ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಅಯ್ಯೋ, ನೀವು ಮೆಡಿಟೇಷನ್ ಮಾಡ್ತಾ ಇದ್ರಾ? ನಂಗೆ ಗೊತ್ತೇ ಇರಲಿಲ್ಲ. ಕೂತ್ಕೊಂಡು ನಿದ್ದೆ ಮಾಡ್ತಿದ್ದೀರೇನೋ ಅಂದ್ಕೊಂಡೆ. ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಆಗಿರಿ. ನೀವು ಸೀರಿಯಸ್ ಆಗಿ ಮೆಡಿಟೇಷನ್ ಮಾಡ್ತೀರಾ ಅಂತ ನನಗನ್ನಿಸ್ಲಿಲ್ಲ. ಲುಕ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನನಗೆ ಧ್ಯಾನದ ಬಗ್ಗೆ ಟೀಚ್ ಮಾಡಕ್ ಬರಬೇಡಿ. ನೀವು ಧ್ಯಾನ ಮಾಡ್ತಿದ್ರೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರ್ತಿತ್ತು. ನೋಡಿ ನನ್ನ ಹೇಗೆ ನೋಡ್ತಿದ್ದೀರಾ ಅಂತ. ಏನು ಏನೇ ಮಾತಿನ ಅರ್ಥ? ನನ್ನ ಮನ್ಸ್ ಮೇಲೆ ನನ್ಗೆ ಹಿಡ್ತಾ ಇಲ್ಲ ಅಂತನಾ? ಕೂಲ್ ಡೌನ್, ಕೂಲ್ ಡೌನ್. ಯಾಕೆ ಇಷ್ಟು ರೇಸ್ ಆಗ್ತಾ ಇದ್ದೀರಾ? ಧ್ಯಾನ ಮಾಡೋರ್ಗೆ ಕೋಪ ಬರಲ್ಲ. ಇದಕ್ಕೆ ನಾನು ಹೇಳಿದ್ದು ನಿಮ್ಮ ಮನ್ಸಿನ ಮೇಲೆ ನಿಮ್ಗೆ ಹಿಡ್ತಾ ಇಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ನೀವೇನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನೀವೇನು ಮೇನ್ಕೇನೂ ಅಲ್ಲ, ನನ್ನ ವಿಶ್ವಾಮಿತ್ರನೂ ಅಲ್ಲ ನಿಮ್ ಬ್ಯೂಟಿ ನೋಡಿ ಕರಗೋದಿಕ್ಕೆ. ನೀವು ಅಷ್ಟೇ, ನನ್ನ ಮೇನ್ಕೆ ಗೋಲ್ಕೆ ಮಾಡೋ ಅಗತ್ಯ ಇಲ್ಲ. ಆಯ್ತು, ಫಸ್ಟ್ ಇಲ್ಲಿಂದ ಹೊರಡಿ. ನನಗೆ ಡಿಸ್ಟರ್ಬ್ ಮಾಡ್ಬಿಡಿ. ಮನೆಗೆ ಬಂದವ್ರನ್ನ ಈಗ ಮಾತಾಡ್ಸೋದು? ನಾನೇ ನಿಮ್ ತಪೋಭಂಗ ಮಾಡಕ್ ಬಂದಿಲ್ಲ. ಆದಿ ಸರ್ನ ಕರೆದ್ರೆ ನಾನು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ. ಹಾಯ್ ಸ್ವಾತಿ. ಸರ್, ಏನ್ ಬಂದಿದ್ದು? ನೋಡಿ ಸರ್, ನಾನು ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಕ್ಕೆ ಅಂತ ಬಂದ್ರೆ ಅವ್ರು ನನ್ಗೆ ಹೆಂಗ್ ಬೈತಾ ಇದ್ದಾರೆ. ಹಲೋ, ನಾನು ಯಾವಾಗ ಬೈದೆ? ಹೋಗ್ಲಿ ಬಿಡು ಆರ್ಯ, ಫಸ್ಟ್ ಟೈಮ್ ಮನೆಗೆ ಬಂದಿರಲ್ವಾ? ಸರ್, ಒಬ್ರು 30,000 ರೂಪಾಯಿಗೆ ಲೋನ್ ಅಪ್ಲೈ ಮಾಡಿದ್ರು, ಅದಕ್ಕೆ ಸೈನ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಕೊಡಿ. ಇಷ್ಟು ಚಿಕ್ಕ ಅಮೌಂಟ್ಗೆ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ಒಂದು ಫೋನ್ ಮಾಡಿ ಸಾಕು. ಹಾ ಸರಿ ಸರ್, ಇನ್ಮೇಲೆ ಹಾಗೆ ಮಾಡ್ತೀನಿ. ಸರಿ ತಗೊಳ್ಳಿ. ನಾನು ಬರ್ತೀನಿ ಸರ್. ಓಕೆ. ಹರ್ಯ, ಸ್ವಾತಿನ ಮಜಾ ಬಿಡು, ಇಬ್ಬರದು ಒಳ್ಳೆ ಜೋಡಿ. ಹೋಗೋ,
ಇಂಥ ಗೈಯಾಳಿನ ಮದುವೆ ಆಗೋದು ಒಂದೇ, ಮಾರಿನ ಮನೆ ಕರ್ಕೊಂಬಂದು ಮೈ ಮೇಲೆ ಹೇಳ್ಕೊಳ್ಳೋದು ಒಂದೇ. ಅಮ್ಮ ಇನ್ನೂ ಬಂದಿಲ್ವಲ್ಲೇ? ಬರ್ತಾರೀರೇ. ಅಲ್ಲೋಡು ಬಂದ್ರು. ಸಾಕ್ಷಿ, ಏನಾಯ್ತಮ್ಮ? ಯಾಕೆ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಎಲ್ಲ ಆರಾಮಾಗಿದ್ರೆ ತಾನೆ? ರಂಜಿತ್ಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಗಾಬರಿ ಆಗೋವಂಥದ್ದೇನಿಲ್ಲ ಅಂತ ಫೋನಲ್ಲೇ ಹೇಳಿದ್ನಲ್ಲ. ನೀನು ಹೇಳಿದ್ ನೋಡಿ ನಾನು ಗಾಬರಿಯಾಗಿ ಅರ್ಜೆಂಟಾಗಿ ಬಂದ್ಬಿಟ್ಟೆ ಕಣೆ. ಸತ್ಯ ಏನೂ ಇಲ್ಲ ಅಂತ ಹೇಳ್ದಿಲ್ಲ, ನನಗೀಗ ಸಮಾಧಾನ ಆಯಿತು. ಏನು ವಿಷಯ? ಅದು ರಂಜಿತ್ ಸ್ವಂತ ಬಿಸ್ನೆಸ್ ಶುರು ಮಾಡೋದಕ್ಕೆ ಓಡಾಡ್ತಾ ಇರೋ ವಿಷಯ ನಿಮಗೆ ಗೊತ್ತಲ್ವಾ? ಯಾವಾಗ ಕಂಪ್ನಿ ಓಪನಿಂಗು? ಯಾಕೆ ಸುಮ್ಮನಾದೆ? ಏನಾದರೂ ಪ್ರಾಬ್ಲಮಾ? ಆಂಟಿ, ನಿಮ್ಮನ್ನು ಬರೋದಕ್ಕೆ ಹೇಳಿದ್ದು ಅದೇ ವಿಷಯ ಮಾತಾಡೋದಕ್ಕೆ. ಅದೇ ವಿಷಯನಾ? ಏನು? ರಂಜಿತ್ತು ಲೋನ್ಗೋಸ್ಕರ ತುಂಬ ಕಡೆ ಟ್ರೈ ಮಾಡ್ತಿದ್ದಾರೆ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ಡ್ಯಾಡಿಗೆ ಹೇಳಿ ರಂಜಿತ್ಗೆ ಸಾಲ ಕೊಡಿಸ್ಬೋದಾ? ಡ್ಯಾಡಿ ಹತ್ರನ? ಕಷ್ಟ ಕಣೆ ಸಾಕ್ಷಿ. ಯಾಕೆಂದರೆ ಆದಿತ್ಯ ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿದ್ದಾನಲ್ವಾ, ಈಗ ಆಲ್ರೆಡಿ ಸೂರ್ಯವ್ರು ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಆಂಟಿ ಒಂದು ಕೆಲಸ ಮಾಡ್ಬೋದು, ಆದಿತ್ಯಂಗೆ ಹೇಳಿ ಫೈನಾನ್ಸ್ ಕೊಡಿಸ್ಬೋದಲ್ವಾ? ಆದಿತ್ಯನ ಹತ್ರನ? ಹಾಂ, ನಿಮ್ಮಿಬ್ರಿಗೂ ಆದಿತ್ಯನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಅವ್ನು ರಂಜಿತ್ ಹೆಸರು ಕೇಳಿದ್ರು ಉರ್ದು ಬೀಳ್ತಾ ಇದ್ದ, ಈಗ ಸಾಕ್ಷಿ ಹೆಸರು ಹೇಳಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾನೆ. ಆದಿತ್ಯನ ಹತ್ರ ರಂಜಿತಿಗೆ ಲೋನ್ ಬೇಕು ಅಂತ ಕೇಳಿದ್ರೆ ಅವ್ನು ಖಂಡಿತವಾಗ್ಲೂ ನಮ್ಮ ಮಾತು ಕೇಳಲ್ಲ ಕಣೆ, ಅವ್ನು ನಮ್ಮ ಮುಖನೂ ನೋಡಲ್ಲ. ಮತ್ತೇನು ಮಾಡೋದು ಅಮ್ಮ? ರಂಜಿತ್ ಚಿದಂಬರಂ ಮಗ ಅಂತ ಯಾವ ಬ್ಯಾಂಕ್ನಲ್ಲೂ ಅವ್ರಿಗೆ ಲೋನ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅವ್ರು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣವಾ, ಆದಿತ್ಯನ ಹತ್ರ ರಂಜಿತ್ಗೆ ಅಂತ ಹೇಳೋದೇ ಬೇಡ, ಬೇರೆ ಯಾರ್ದಾದ್ರೂ ಹೆಸರು ಹೇಳ್ಬೋದಲ್ವಾ? ನೀನು ಹೇಳೋದು ಸರಿನೇ ರೋಷ, ಆದರೆ ಯಾರ ಹೆಸರು ಅಂತ ಹೇಳೋದು? ಅವನಿಗೆ ಊರಿನಲ್ಲಿ ಇದ್ದವ್ರೆಲ್ಲರೂ ಪರಿಚಯ ಇದ್ದಾರೆ ಕಣೆ. ನಾವು ಯಾರ ಹೆಸರು ಹೇಳಿದ್ರು ಪ್ರಾಬ್ಲಮ್ ಆಗುತ್ತೆ. ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಏನಾದರೂ ಗೊತ್ತಾದರೆ ಆದಿತ್ಯ ಖಂಡಿತವಾಗ್ಲೂ ನಮ್ಮ ಮುಖ ಕೂಡ ನೋಡಲ್ಲ. ನಾವೇನೇ ಮಾಡಿದ್ರು ಅದು ನಮ್ಮ ಕುತ್ತಿಗೆಗೆ ಬರುತ್ತೆ. ಸಾಕ್ಷಿ, ಅಳ್ಬೇಡ ಕಣೆ, ಏನಾದರೂ ಒಂದು ದಾರಿ ಸಿಗುತ್ತೆ. ಒಂದು ಐಡಿಯಾ. ನಿಮ್ಮ ನಜೀರ್ ಚಾಚಾ ಟೈರ್ ಶೋರೂಮ್ ಓಪನ್ ಮಾಡಬೇಕು ಅಂತ ಹೇಳಿ ಆದಿತ್ಯನ ಹತ್ರ ಲೋನ್ ಕೇಳಿದ್ರೆ? ಹೌದು ನಿರೋಷ, ನೀನು ನಿಮ್ಮ ಚಾಚಾ ಹೆಸರಲ್ಲಿ ಲೋನ್ ಕೇಳೆ, ಆದ್ರೆ ನಿನಗೆ ಅಂದರೆ ಖಂಡಿತ ಇಲ್ಲ ಅನ್ನಲ್ಲ, ಕೊಡ್ತಾನೆ. ಕೊಡ್ತಾನೆ ನಿಜ, ಆದರೆ ಅವನ ಹತ್ರ ಸುಳ್ಳು ಹೇಳೋದಕ್ಕೆ ನನಗೆ ಭಯ ಆಗುತ್ತೆ. ನೀನೇನು ಹೆದರ್ಕೋಬೇಡ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನು ನೀನಿಬ್ರು ಹೋಗಿ ಆದಿತ್ಯನ ಹತ್ರ ಮಾತಾಡೋಣ. ನೀವು ಬರ್ತೀನಿ ಅಂದರೆ ನಾನು ಬರೋದಕ್ಕೂ ರೆಡಿ ಇದ್ದೀನಿ. ಪ್ರಾಪರ್ಟಿ ಪೇಪರ್ಸ್ ಏನಾದರೂ ಬೇಕಂದ್ರೆ ನಾನು ಶಿಶುವಿಯರದೇ ಡಾಕ್ಯುಮೆಂಟ್ಸ್ ಕೊಡೋದಕ್ಕೂ ರೆಡಿ ಇದ್ದೀನಿ. ಸಾಕ್ಷಿ, ಧೈರ್ಯವಾಗಿರು, ನಿನಗೆ ಲೋನ್ ಖಂಡಿತವಾಗ್ಲೂ ಸಿಗುತ್ತೆ. ನಾನು ನಿರೋಷಕ್ಕೆ ಆದಿತ್ಯನ ಹತ್ರ ಮಾತಾಡ್ತೀವಿ. ಲೋನ್ ಸಿಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ನಿನಗೊಂದು ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ನಾನು ಯಾವಾಗ್ಲೂ ಹಿಂಗೆ. ನೀವು ನಮ್ಮ ಬಾಸ್ ಅವ್ರ ಅಮ್ಮ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ. ಏನಮ್ಮ ನೀನಿಲ್ಲಿ? ಇಷ್ಟು ದಿನ ನಾನು ಆಫೀಸ್ಗೆ ಬಾ ಅಂತಿದ್ದೆ, ಒಂದಿನೂ ಬರ್ಲಿಲ್ಲ. ಇವತ್ತೇನು ಸಡನ್ ಆಗಿ? ಸ್ವಲ್ಪ ಕೆಲಸ ಇತ್ತು ಕಣ. ಕೆಲಸ ಅಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಏನು ಕುಡಿತೀಯ ಹೇಳು? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಏನು ಬೇಡ. ಇದೇನ್ ಮ್ಯಾಮ್, ಆಫೀಸ್ ಇನಾಗ್ರೇಷನ್ಗೆ ಅಂತ ಬಂದಿದ್ದು, ಈಗ ಬರ್ತಾ ಇದ್ದೀರಾ? ಏನಾದರೂ ತಗೊಳ್ಳಿ, ಕಾಫಿ, ಟೀ, ಜ್ಯೂಸ್, ಕಬ್ಬಿನ ಹಾಲು. ಏನು ಬೇಡಮ್ಮ, ಮನೇಲೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ.
ಈ ತಲೆನ ಜೊತೆಲಿ ಕರ್ಕೊಂಡ್ ಬಂದಿದ್ದೆ ಅಂದಮೇಲೆ ಏನೋ ಒಂದು ದೊಡ್ಡ ಬಾಂಬ್ನ ತಲೆ ಮೇಲೆ ಹಾಕಂಗಿದ್ಯಾ, ಏನದು? ಕೆಲಸ ಏನೋ ದೊಡ್ಡದೆ ಕಣ ಆದಿ, ಅದಕ್ಕೆ ನೀನು ಮನ್ಸು ಮಾಡಬೇಕು ಅಷ್ಟೇ. ಅದೇನು ಹೇಳಮ್ಮ? ನಮಗೆ ಲೋನ್ ಬೇಕಿತ್ತು. ಏನು ಲೋನಾ? ಏನಮ್ಮ ನೀನು ಕಾಮಿಡಿ ಮಾಡ್ತಿದ್ಯಲ್ಲ? ನಮ್ಮ ನಿರಾಶೆಗೆ ಲೋನ್ ಬೇಕಿತ್ತು ಕಣೋ. ಏನೋ ಲೂಸು, ನಿನಗ್ಯಾಕೆ ಲೋನು? ನನಗೆ ಅಂದರೆ ನಜೀರ್ ಚಾಚಂಗೆ ಕಣೋ. ಪಾಪ ಅವರು ಎಷ್ಟು ದಿನ ಅಂತ ಪಂಚರ್ ಅಂಗಡಿನೇ ನೋಡ್ಕೊಂಡಿರ್ತಾರೆ ಹೇಳು. ಅದಕ್ಕೆ ನಾನು ಮದುವೆ ಆಗಿ ಹೋಗೋಷ್ಟೊಳಗಡೆ ಅವ್ರಿಗೊಂದು ಟೈರ್ ಶೋರೂಮ್ ಇಟ್ಕೊಡೋಣ ಅಂತ. ನಿನಗೆ ಲೋನ್ ಬೇಕಿದ್ರೆ ಡೈರೆಕ್ಟಾಗಿ ನನ್ನ ಹತ್ರ ಬರ್ಬೇಕು ತಾನೆ, ಅಮ್ಮನ ಹತ್ರ ಯಾಕೋದೆ? ಈ ಥರ ಸುತ್ತಿ ಬಳಸಿ ಲೋನ್ ಕೇಳ್ತಲ್ಲ, ನಾ ಕೊಡಲ್ಲ, ಹೋಗೆ. ಆದಿತ್ಯ, ಯಾಕೋ ಕೋಪ ಮಾಡ್ಕೋತೀಯಾ? ನನ್ನ ಹತ್ರ ಕೇಳಿದ್ರಲ್ಲಿ ಏನು ತಪ್ಪಿದೆ? ನಿನ್ನನ್ನು ನೇರವಾಗಿ ಕೇಳಿದ್ರೆ ನೀನೆಲ್ಲಿ ಕೋಪ ಮಾಡ್ಕೋತೀಯ ಅಂತ ಕೇಳಿಲ್ಲ ಅಷ್ಟೇ ಅಲ್ವನೇ? ಹಾಂ, ಪ್ಲೀಸ್ ಕಣೋ ಅದೇ, ಇಲ್ಲ ಅಂತ ಹೇಳ್ಬೇಡ. ನಿನ್ನೇ ಡೈರೆಕ್ಟಾಗಿ ಕೇಳೋಣ ಅಂದ್ಕೊಂಡೆ, ಆದರೆ ನನಗೆ ಧೈರ್ಯ ಸಾಲಿಲ್ಲ. ನೀನು ಇಷ್ಟೇನ ನಾನು ಅರ್ಥ ಮಾಡ್ಕೊಂಡಿರೋದು? ಸರ್, ಮೇಡಮು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡೈರೆಕ್ಟ್ ಆಗಿ ಹೋಮ್ ಮಿನಿಸ್ಟರ್ ಹತ್ರನೇ ಹೋಗಿದ್ದಾರೆ. ಎಷ್ಟು ಬೇಕಾಗ್ಬೋದು? ಅದು ಹೇಳೆ, ಏನಕ್ಕೆ ಅಮ್ಮನ ಮುಖ ನೋಡ್ತಿದ್ಯಾ? ಯಾಕೆ ನಿಮಿಷ ಯೋಚನೆ ಮಾಡ್ತಿದ್ಯಾ? ಹೇಳು, 20 ರಿಂದ 30 ಲಕ್ಷ ಆಗುತ್ತೆ ಅಂತ. 30 ಲಕ್ಷ. ಏನು 30 ಲಕ್ಷನಾ? ಏನೇ ನೀನು 30 ಲಕ್ಷ 30 ರೂಪಾಯಿ ಕೇಳ್ದಂಗೆ ಕೇಳ್ತಿದ್ಯಲ್ಲ? ನಾನೇನೋ ಒಂದು 5-6 ಲಕ್ಷ ಕೇಳ್ಬೋದು ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ 30 ಲಕ್ಷನೂ ಸಾಕಾಗಲ್ಲ ಕಣೋ. ಆದರೂ ಅಷ್ಟರಲ್ಲೇ ಓಪನ್ ಮಾಡಿಕೊಟ್ರೆ ಅವರು ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ಅಂಗಡಿನ ಡೆವಲಪ್ ಮಾಡ್ಕೋತಾರೆ. ಅಟ್ಲೀಸ್ಟ್ ಇವಾಗ 30 ಲಕ್ಷನಾದರೂ ಬೇಕು ಕಣೋ. ಅಷ್ಟು ದೊಡ್ಡ ಮಂಡಲ ಕೊಡೋಕ್ಕಾಗಲ್ಲ. ಹಾಗಂದ್ರೆ ಹೇಗೋ ಆದಿತ್ಯ? ಅವಳೇನು ಅನವಶ್ಯಕವಾಗಿ ಖರ್ಚು ಮಾಡೋದಕ್ಕೆ ಕೇಳ್ತಾ ಇದ್ದಾಳೆ. ಪಾಪ ಅವ್ರು ಚಾಚಂಗೆ ಹೆಲ್ಪ್ ಆಗಲಿ ಅಂತ. ಅಷ್ಟು ದೊಡ್ಡ ಅಮೌಂಟಿಗೆ ಸೆಕ್ಯೂರಿಟಿ ಇಲ್ಲದೆ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ. ಸರ್, ಬೇರೆಯವರಾದ್ರೆ ಸೆಕ್ಯೂರಿಟಿ ಬೇಕು, ಆದರೆ ಅವ್ರು ನಿಮ್ಮ ವೈಫ್ ಆಗೋರಲ್ವಾ, ಕೊಟ್ಬಿಡಿ ಸರ್. ನಿನ್ನ ಕೆಲಸ ನೀನು ನೋಡ್ಕೊ. ನಾನು ಯಾರಿಗೆ ಲೋನ್ ಕೊಡಬೇಕು, ಯಾರಿಗೆ ಲೋನ್ ಕೊಡಬಾರ್ದು ಅಂತ ನೀನು ನನಗೆ ಹೇಳಕ್ಕೆ ಬರಬೇಡ. ಯಾಕೋ ಅವ್ರ ಮೇಲೆ ಯಾಕೆ ರೇಗ್ತೀಯ? ಅವ್ರು ಹೇಳಿದ್ದು ಸರಿಯಾಗಿದೆ. ನಿರಾಶೆ ಹೇಗಿದ್ರು ನಮ್ಮನೆ ಸೊಸೆಯಾಗಿ ಬರೋಳು. ಅವಳಿಗೆ ಲೋನ್ ಕೊಟ್ಟರೆ ಬೇರೆಯವ್ರು ಲೋನ್ ಕೊಟ್ಟಾಗ ಆಗಲ್ಲ ಅಲ್ವಾ? ಅದೇ, ನಿಮಗೆ ಸೆಕ್ಯೂರಿಟಿ ಬೇಕೇ ಬೇಕಂದರೆ ನಾನು ಶಿಶುವಿಯರದ ಪೇಪರ್ಸ್ ಕೊಡ್ತೀನಿ, ಆಗುತ್ತಾ? ನಿನ್ನ ಹತ್ರ ಇರೋದು ಇದು ಒಂದೇ ಆಸ್ತಿ, ಅದನ್ನೂ ನಾನು ಕಿತ್ಕೊಂಡ್ಲಾ? ಪ್ಲೀಸ್ ಕಣೋ. ಅದೆಲ್ಲ ನನಗೆ ಗೊತ್ತಿಲ್ಲ ಆದಿತ್ಯ. ನೀನು ನಿರಾಶೆಗೆ ಲೋನ್ ಕೊಡಬೇಕು ಅಷ್ಟೇ. ಮಾ, ನಜೀರ್ ಚಾಚಾ ಕರೆಕ್ಟ್ ಟೈಮಿಗೆ ಲೋನ್ ಕಟ್ಟಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗಲ್ವಾ? ಕಾಮನ್ ಸೆನ್ಸ್ ಇಲ್ದಂಗೆ ಮಾತಾಡ್ತಿಲ್ಲಮ್ಮ. ಅಲ್ಲ, ಚಾಚಾ ಯಾಕೆ ಕಟ್ತಾರೆ? ಅಂದರೆ ಚಾಚನ್ ಬಿಸ್ನೆಸ್ ಎಲ್ಲ ನಾನೇ ಅಲ್ವಾ ನೋಡ್ಕೊಳ್ಳೋದು? ನಾನೇ ಸರಿಯಾದ ಟೈಮಿಗೆ ಬಂದು ಕಟ್ತೀನಿ. ಸರಿ, ಹೋಗಿ ಚಾಚನ್ ಕರ್ಕೊಂಬ. ಅವ್ರ ಹತ್ರ ಡೀಟೇಲಾಗಿ ಶೋರೂಮ್ ಬಗ್ಗೆ ಮಾತಾಡಬೇಕು. ಹಾಂ, ಚಾಚಾನ? ಚಾಚಾ ಯಾಕೆ? ಅವ್ರ ಬಿಸ್ನೆಸ್ ಎಲ್ಲ ನಾನೇ ಅಲ್ವಾ ನೋಡ್ಕೊಳ್ಳೋದು? ಅವ್ರಿಗೇನು ಗೊತ್ತಾಗಲ್ಲ. ಬೇಕಾದರೆ ಫೋನ್ ಮಾಡ್ಕೊಡ್ತೀನಿ, ಫೋನಲ್ಲೇ ಕೇಳು. ಈ ರಿಲೇಟಿವ್ಸ್ ಅಂದರೆ ಇದೇ ಪ್ರಾಬ್ಲಮ್, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಬೇಕು. ಚಾಚನ್ ಫೋನ್ ಮಾಡ್ಲಾ? ಅಯ್ಯೋ, ನೆಟ್ವರ್ಕೇ ಸಿಗ್ತಿಲ್ಲ. ಒಂದು ನಿಮಿಷ, ಹೊರಗಡೆ ಫೋನ್ ಮಾಡಿ ಬರ್ತೀನಿ. ನಾನು ಆದಿತ್ಯನ ಆಫೀಸಿಗೆ ಬಂದಿದ್ದೀನಿ. ಅವನಿವಾಗ ನಿಮ್ಮ ಹತ್ರ ಮಾತಾಡ್ತಾನೆ. ಅರೆ, ಆದಿತ್ಯ ನನ್ನ ಹತ್ರ ಮಾತಾಡೋಕ್ಕೆ ಏನು ವಿಷಯ ಆಯ್ತಾ ಬೇಟಿ? ಅದನ್ನೆಲ್ಲ ನಾನು ಬಂದಮೇಲೆ ಹೇಳ್ತೀನಿ ಚಾಚಾ. ಅವನಿವಾಗ ಏನೇ ಕೇಳಿದ್ರು ನೀವು ಹ್ಞೂ ಸರಿ ಅಂತ ಮಾತ್ರ ಹೇಳಬೇಕು. ಅಕಸ್ಮಾತ್ ಏನಾದರೂ ಅವ್ನು ಗೊತ್ತಿಲ್ಲದಿರೋದು ಕೇಳಿದ್ರೆ ನಮ್ಮ ನಿರೋಷ ಬೇಟಿ ಎಲ್ಲ ನೋಡ್ಕೋತಾಳೆ ಅಂತ ನನ್ನ ಮೇಲೆ ಹೇಳ್ಬಿಡಿ, ಸರಿನಾ? ಅರೆ ಬೇಟಿ, ಇದಕ್ಕೆ ನನಗೆ ಫೋನ್ ಮಾಡಿ ನನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಕೇಳ್ತಾನೆ. ನೀನು ಮಾತಾಡಿದ್ರೆ ನಾನು ಏನು ಮಾತಾಡಲಿ ಬೇಟಿ?
ನೀವೇನು ಗಾಬರಿ ಆಗಬೇಡಿ ಚಾಚಾ, ನಾನು ಮನೆಗೆ ಬಂದಮೇಲೆ ಎಲ್ಲ ಹೇಳ್ತೀನಿ. ಫೋನಲ್ಲಿ ಹೇಳೋದಕ್ಕೆ ಟೈಮ್ ಇಲ್ಲ. ಸರಿ ಚಾಚಾ, ಒಂದು ನಿಮಿಷ ರೀ, ನಾನು ಇವಾಗ ಆದಿತ್ಯಂಗೆ ಕೊಡ್ತೀನಿ. ಅರೆ ಅಲ್ಲ ಮೈ ಕ್ಯಾ ಕರೋ. ಆದಿತ್ಯ ತಗೋ, ಚಾಚಾ ಲೈನಲ್ಲಿದ್ದಾರೆ, ಮಾತಾಡು. ಏನ್ ಚಾಚಾ, ಟೈರ್ ಶೋರೂಮ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ರಂತೆ? ಒಂದೆಷ್ಟು ದುಡ್ಡು ಬೇಕಾಗುತ್ತೆ? ಅದು ನನಗೆ ಐಡಿಯಾ ಇಲ್ಲ. ಅದು ನೀರೋಷ ಭೇಟಿಗೆ ಹೇಳಿದ್ದೀನಿ, ಅವ್ರಿಗೆ ಕೇಳಿ. ನಿಮ್ಗೆ ಟೈರ್ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಅರೆ ಅದಿ ನಾನು ಪಂಚರ್ ಅಂಗಡಿಗೆ ಇಟ್ಕೊಂಡಿದ್ದೀನಿ ಇಲ್ಲ, ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ಚಾಚಾ, ನಿರೋಷ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನನ್ನಿಂದ ಲೋನ್ ಇಸ್ಕೊಡ್ತಾ ಇದ್ದಾಳೆ. ಅವಳ ಹೆಸರು ಉಳಿಸೋ ಜವಾಬ್ದಾರಿ ನಿಮ್ಮದು. ಆಯಿತು ಅದಿ, ಅವಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅದಿ. ಸರಿ ಚಾಚಾ, ಇನ್ನು ಮಿಕ್ಕಿದ ನಾನು ನಿರೋಷ ಹತ್ರ ಮಾತಾಡ್ತೀನಿ. ಹಾಂ. ನೋಡಿ ನಿರೋಷ, ನಾ ಈ ಕಂಪನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ರಿಲೇಟಿವ್ಸ್ಗೂ ನಾನು ಲೋನ್ ಕೊಡಲ್ಲ ಅಂದ್ಕೊಂಡಿದ್ದೆ. ಆದರೆ ಏನೋ ನೀನು ಇಷ್ಟು ಕೇಳ್ಕೊಂಡೆ ಅಂತ ನಿಂಗೆ ದೊಡ್ಡ ಅಮೌಂಟ್ ಲೋನ್ ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು 10ನೇ ತಾರೀಕಿಗೆ ನಂಗೆ ಲೋನ್ ಅಮೌಂಟ್ ಬಂದುಬಿಡಬೇಕು. ನೀನು ಯಾವುದೇ ಕಾರಣ ಹೇಳಂಗಿಲ್ಲ. 3% ಬಡ್ಡಿ. ಸರ್, ನಿರೋಷ ಮೇಡಮು ನಿಮ್ಮ ಹೆಂಡತಿ ಆಗೋರು ಅಂದಮೇಲೆ ಅವರು ನಿಮ್ಮ ಮಾವ ಇದ್ದಂಗೆ. ಅವ್ರ ಹತ್ರ ಬಡ್ಡಿ ತಗೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಸರ್. ಓಯ್ ಸರಿ, ಬಡ್ಡಿ ಹಾಕಲ್ಲ. ನಜೀರವನ ಹೆಸರಲ್ಲಿ ಒಂದು ಚೆಕ್ ಬರಿ. ನಸೀರ್ ಚಾಚಾ ಹೆಸರಲ್ಲಿ ಬೇಡ ಕಣೋ, ನನ್ನ ಹೆಸರಲ್ಲೇ ಕೊಡು. ನಿನ್ನ ಹೆಸರಲ್ಲ? ಯಾಕೆ? ಯಾಕಂದ್ರೆ ನಾನೇ ಅಲ್ವಾ ಬ್ಯಾಂಕಿಗೆ ಹೋಗೋದು, ಅದಕ್ಕೆ. ನಿರೋಷ ಹೆಸರಲ್ಲಿ ಒಂದು ಚೆಕ್ ಬರಿ, ಹಾಗೆ ಒಂದು ಫಾರ್ಮ್ ಕೊಡು. ತಗೋ. ಮತ್ತೆ ಈ ಫಾರ್ಮಿಗೆ ನಜೀರ್ ಚಾಚನ್ ಕೈ ಸೈನ್ ಹಾಕ್ಸ್ಕೊಂಬ. ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಆದಿ. ಅಲ್ಲಿ ನೋಡ್ ಮಗ, ನಿಮ್ ಬಾವ ಪಾಪ ಲೋನ್ ಟ್ರೈ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಎಲ್ಲೂ ಅರೇಂಜ್ ಆಗಿಲ್ಲ ಕಣ ಅವನ್ಗೆ. ನನ್ನ ಮಗಂಗೆ ಹಂಗೆ ಆಗ್ಬೇಕು ಬಿಡು ಮಚ್ಚ. ಎಷ್ಟೇ ಆಗಲಿ ಅವ್ನಿಗೆ ತಂಗಿದ್ ಮದುವೆ ಆಗಿರೋ ಅನ್ಕೊಣ. ಪಾಪ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಫೈನಾನ್ಸ್ ಅಡ್ಜಸ್ಟ್ ಆಗಿದ್ರೆ ಇಷ್ಟೊತ್ತಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದ. ಏನ್ ಮಚ್ಚ, ಲೋನಿಗೆ ಓಡಾಡ್ತಿದ್ಯಂತೆ? ಏನೋ ಎಲ್ಲೂ ಲೋನ್ ಸಿಗ್ತಿಲ್ವಾ? ನಿಮ್ಮ ಅಪ್ಪ ಮಾಡಿರೋ ಕೆಲ್ಸಕ್ಕೆ ನಿನ್ಗೆಲ್ಲ ಲೋನ್ ಸಿಗುತ್ತೆ. ನಿನ್ಗ ಈಗ್ಲೂ ಒಂದು ಚಾನ್ಸ್ ಕೊಡ್ತೀನಿ. ಸೀದಾ ಬಂದು ನನ್ನ ಕಾಲಿಗೆ ಬೀಳು. ನಿಮ್ಮಪ್ಪ ಮಾಡಿ ತಪ್ಪಿಗೆಲ್ಲ ಕ್ಷಮೆ ಕೇಳು. ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು, ಅಷ್ಟು ದುಡ್ಡನ್ನ ಭಿಕ್ಷೆ ಅಂತ ಬಿಸಾಕ್ತೀನಿ. ಏಯ್, ನಿನ್ನಂತ ಲೋಫರ್ ಹತ್ರ ಯಾವನ್ ಲೋನ್ ತಗೋತಾನೆ? ನಿನ್ನ ಯಾವನ ಮಾತಾಡ್ತಿದ್ದು? ನೀನ್ ನನಗೆ ಹೇಳಿದ್ದು ಅಂತ ಗೊತ್ತು ನನಗೆ. ಓ, ನೀನು ಲೋನಿಗೆ ಓಡಾಡ್ತಿದ್ಯಾ? ಎಷ್ಟೋ ದುಡ್ಡು ಬೇಕು? ಎಷ್ಟು ಇಂಟ್ರೆಸ್ಟ್ ಕಟ್ಟಕ್ಕಾಗತ್ತೆ ನಿನ್ ಕೈಲಿ? ಏನ್ ಮಗ, ಏನಂದೆ? ಮಾಡಕ್ ಕೆಲ್ಸ ಇಲ್ಲ, ದುಡ್ಡು ಕೊಟ್ರೆ ಚೊಂಬೆ ಅಂತೀಯಾ? ಪಾಪ ಕಣಲ್ಲಿ, ಕಷ್ಟದಲ್ಲಿದ್ದಾನೆ, ಹೆಲ್ಪ್ ಮಾಡ್ಬೇಕಲ್ವಾ? ಅದು ಅಲ್ಲದೆ ನನ್ನ ಮಚ್ಚ ಬೇರೆ. ಕೇಳು ಮಗ, ನಿಂಗೆ ಎಷ್ಟು ದುಡ್ಡು ಬೇಕೋ ಕೇಳು, ಫ್ರೀಯಾಗಿ ಕೊಟ್ಬಿಡ್ತೀನಿ. ದೇವಸ್ಥಾನ ಉಂಡಿಗಾಗ್ತೆ ಅನ್ಕೊಂಡ್ಬಿಡ್ತೀನಿ. ಕೇಳು 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 ಕೇಳು. ತೋರಿಸ್ತೀನಿ ನಾನು ಏನು ಅಂತ. ಹಲೋ, ಇವತ್ತಲ್ಲ ನಾಳೆ ನೀನ್ ನನ್ನಿಂದನೇ ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯಾ? ಏಯ್, ನಿನ್ನ ಹತ್ರ ದುಡ್ಡು ತಗೊಂಡು ಬಿಸ್ನೆಸ್ ಮಾಡೋ ಸಂದರ್ಭ ಬಂದ್ರೆ ಬಿಸ್ನೆಸ್ ಬಿಟ್ಟು ಕೂಲಿ ಕೆಲಸ ಬೇಕಾದ್ರೂ ಮಾಡ್ತೀನಿ. ನಿನ್ನ ಹತ್ರ ಕೈ ಚಾಚಲ್ಲ. ಮಣ್ ತಿನ್ನೋ ಸ್ಥಿತಿಗಿದ್ರು ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ. ಸ್ವಾಭಿಮಾನ ಅನ್ನೋದು ಸ್ವಂತಿಗೆ ಇದ್ದವ್ರಿಗೆ ಮಾತ್ರ. ನಿನ್ ತರ ಸ್ವಾಭಿಮಾನ ಅಡ ಇಟ್ಟವ್ರಿಗೆ ಏನ್ ಗೊತ್ತಾಗುತ್ತೆ? ನಾನೇನು ಕಂಡೋರ್ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ, ನನ್ನ ತಂದೆ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿರೋದು. ನಮ್ ತಂದೆ ನಿಮ್ ತಂದೆ ತರ ಮೋಸ ಮಾಡಿ ದುಡ್ದಿದ್ ದುಡ್ಡಲ್ಲ, ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಅವ್ರು ನಿನ್ ತಂದೆನೇ ಅಲ್ವಲ್ಲ.
ಏನೋ ಅಂದೆ ಏನೋ ಅಂದೆ ಇನ್ನೊಂದ್ಸಲ ಹೇಳು. ಅರ್ಕೋಬೇಡ, ಇನ್ನೊಬ್ಬನಿಗೆಲ್ಲ ಮಾತಾಡಕ್ ಬರೋದು ನನಗೂ ಬರುತ್ತೆ. ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿದ್ದೀನಿ, ಇರೋದಕ್ಕೂ ಬಿಟ್ಬಿಡು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಹೊಡಿತೇನೋ? ಹೊಡಿಯಲೇ. ಸಣ್ಣ ಮಕ್ಕಳ ಮೇಲೆ ಕೈ ಮಾಡಿ ಅಭ್ಯಾಸ ಇಲ್ಲ ನನಗೆ. ಯಾವನ ಸಣ್ಣ ಹುಡ್ಗ? ಕೋಟ್ ಹಾಕೊಂಡು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದವನು ಕಾಮ್ ಆಗಿರ್ತಾನೆ ಅನ್ಕೋಬೇಡ, ಕ್ರಿಮಿನಲ್ ಆಗೋದಕ್ಕೂ ಬರುತ್ತೆ.